ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ರೆ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ಎಲ್ಲ CT ವಿದ್ಯಾರ್ಥಿಗಳಿಗೆ ಇಂದಿನ 3 ಪ್ರಮುಖ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದ್ದಾವೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. KEA ಡೈರೆಕ್ಟರ್ HP ಅನ್ನೋರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗೆ 2025ನೇ ಸಾಲಿನ CT ಅರ್ಜಿಯಲ್ಲಿ ಏನಾರ ಮಿಸ್ಟೇಕ್ನ ಮಾಡಿದ್ದಾರೆ ಅದನ್ನು ತಿದ್ದುಪಡಿ ಮಾಡೋದಕ್ಕೆ ಮೇ 2ರವರೆಗೆ ಅವಕಾಶ ನೀಡಲಾಗಿದೆ ಅಂತ ಹೇಳಿ ಮಾಹಿತಿ ಕೂಡ ಕೊಡ್ತಾ ಇದ್ದಾರೆ. ಮೇ 2ವರೆಗೂ ನಿಮಗೆ ಟೈಮ್ ಕೊಟ್ಟಿದ್ದಾರೆ. ಎಡಿಟ್ ಕೂಡ ಮಾಡ್ಕೋಬಹುದು. ಇಲ್ಲಿ ಏನು ಎಡಿಟ್ ಮಾಡ್ಕೋಬಹುದು ಅಂದ್ರೆ ನಿಮ್ಮ ಮೀಸಲಾತಿ ವಿವರಗಳು ಎಡಿಟ್ ಕೂಡ ಮಾಡ್ಕೋಬಹುದು, ನಿಮ್ಮ ವಿಶೇಷ ಪ್ರವರ್ಗಗಳ ಆಯ್ಕೆ, ನಿಮ್ಮ ಶೈಕ್ಷಣಿಕ ವಿವರಗಳು, ಕ್ಲಾಸ್ ಕೋಡ್ಗಳನ್ನು ಕೂಡ ಎಡಿಟ್ ಮಾಡ್ಕೋಬಹುದು. ಇಷ್ಟೆಲ್ಲ ಆಪ್ಷನ್ಸ್ ಕೂಡ ಇದಾವೆ. ಇನ್ನು ವಿತ್ ವ್ಯಾಲಿಡ್ ಡಾಕ್ಯುಮೆಂಟ್ ಜೊತೆ ನಿಮ್ಮ ಹೆಸರು ಇದ್ರೆ ಏನಾದ್ರು ಮಿಸ್ಟೇಕ್ ಇದ್ರೆ ಎಡಿಟ್ ಕೂಡ ಮಾಡ್ಕೋಬಹುದು. ತಂದೆ ತಾಯಿ ಹೆಸರು ಕೂಡ ಎಡಿಟ್ ಮಾಡ್ಕೋಬಹುದು. ಅಂಡ್ ನಿಮ್ಮ ಜನ್ಮ ದಿನಾಂಕ ಕೂಡ ಎಡಿಟ್ ಕೂಡ ಮಾಡ್ಕೋಬಹುದು. 10ನೇ ತರಗತಿ ಮತ್ತು 12ನೇ ತರಗತಿ ನೋಂದಣಿ ಸಂಖ್ಯೆ ಕೂಡ ಎಡಿಟ್ ಕೂಡ ಮಾಡ್ಕೋಬಹುದು. ಈ ಮಾಹಿತಿಗಳು ತಪ್ಪಾಗಿ ನಮೂದಿ ಆಗಿದ್ರೆ ಅದನ್ನ ದಾಖಲೆಯೊಂದಿಗೆ ಪ್ರಾಧಿಕಾರಕ್ಕೆ ಬಂದು ಮನವಿ ಸಲ್ಲಿಸಬೇಕು ಅಂತ ಹೇಳಿ KE ಅವರು ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಯಾರೆಲ್ಲ ವಿದ್ಯಾರ್ಥಿಗಳು ಮೇನ್ ಥಿಂಗ್ ನಿಮ್ಮ ನೇಮು, ತಂದೆ ತಾಯಿ ಹೆಸರು, ಜನ್ಮ ದಿನಾಂಕ ಅಂಡ್ 10ನೇ ತರಗತಿ 12ನೇ ತರಗತಿ ರಿಜಿಸ್ಟ್ರೇಷನ್ ನಂಬರ್ ಮಿಸ್ಟೇಕ್ಸ್ ಕೂಡ ಆಗಿದ್ರೆ ನೀವು KEಗೆ ಬಂದು ವಿತ್ ವ್ಯಾಲಿಡ್ ಡಾಕ್ಯುಮೆಂಟ್ ನೀವು ಸೋರಿಸಬಹುದು. ಇನ್ನು ನೆಕ್ಸ್ಟ್ ಎರಡನೇ ನೋಡಿದ್ರೆ ಮೇನ್ ಥಿಂಗ್ ಯಾರೆಲ್ಲ ಕೃಷಿಕರ ಕೋಟ ಇದ್ದಾರೆ ಅಂದ್ರೆ ನೀವು ಅಗ್ರಿ ಕೋಟ ಇದ್ದಾರೆ ಅವರಿಗೆ ಯಾರು ಇನ್ನು ಕೂಡ ಕೃಷಿಕರ ಕೋಟ ಕೂಡ ಎಂಟ್ರಿ ಕೂಡ ಮಾಡಿಲ್ಲ ಅವರು ಏಪ್ರಿಲ್ 20ರ ಒಳಗಡೆ ತಿದ್ದುಪಡಿ ಕೂಡ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ದಯವಿಟ್ಟು ಚೆಕ್ ಮಾಡಿ. ಕೃಷಿಕರ ಕೋಟ ಯಾರು ಕೂಡ ನಮೂದನೆ ಮಾಡಿಲ್ಲ ಅವರು ಏಪ್ರಿಲ್ 20 ಒಳಗೆ ತಿದ್ದುಪಡಿ ಕೂಡ ಮಾಡ್ಕೊಳ್ಳಿ. ಹೊಸದಾಗಿ ಕೃಷಿಕರ ಕೋಟ ನಮೂದಿಸಿದ ಅಭ್ಯರ್ಥಿಗಳು ಏಪ್ರಿಲ್ 21ರಂದು ತಮ್ಮ ಎಲ್ಲ ದಾಖಲೆಗಳನ್ನು ಬಂದ್ಬಿಟ್ಟು KEA ವೆಬ್ಸೈಟ್ ನಲ್ಲಿ ಕೂಡ ನೀವು ಅಪ್ಲೋಡ್ ಕೂಡ ಮಾಡಬೇಕಾಗುತ್ತೆ. ಇದು ವೆರಿ ಇಂಪಾರ್ಟೆಂಟ್. ನಂತರ ಅಪ್ಡೇಟ್ ನೋಡೋದಾದ್ರೆ ಕೀ ಉತ್ತರ ಆಲ್ರೆಡಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಂಡ್ ಬಯಾಲಜಿ 16 ವರ್ಷಗಳ ಕೂಡ ಕೀ ಉತ್ತರ ಕೂಡ ಆಲ್ರೆಡಿ ವೆಬ್ಸೈಟ್ ಕೂಡ ಇದೆ. ನಾನು ನೋಡಿದ್ರೆ ಅನ್ಕೋತೀನಿ. ನಂತರ ಇದಕ್ಕೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಏಪ್ರಿಲ್ 22 ಸಂಜೆ 5 ಗಂಟೆವರೆಗೂ ನಿಮಗೆ ಕಾಲಾವಕಾಶ ಇದೆ. ಆನ್ಲೈನಲ್ಲಿ ಕೂಡ ಸಲ್ಲಿಸಬಹುದು. ನೀವು PDF ಮುಖಾಂತರ ಕೂಡ ಸಲ್ಲಿಸಬಹುದು. ಇಷ್ಟೆಲ್ಲ ಕೂಡ ಮಾಹಿತಿ ಕೂಡ ಇದೆ. ಇಲ್ಲಿ ಮೇನ್ ಥಿಂಗ್ ಏನಾಗಿರ್ಬೇಕು ಅಂದ್ರೆ ಪತ್ರಿಕೆ ವಿವರ, ಪರೀಕ್ಷಾ ದಿನಾಂಕ, ವರ್ಷನ್ ಕೋಡ್, ಪ್ರಶ್ನೆ ಸಂಖ್ಯೆ ಎಲ್ಲ ಡಾಕ್ಯುಮೆಂಟ್ಗಳ ಜೊತೆ ನೀವು ಬೇಕಾದ್ರೆ ನಿಮ್ಗೆ ಏನಾದ್ರು ಅವ್ರು ಬಿಟ್ಟಿರೋ ಕೀ ಆನ್ಸರ್ಸ್ ಅಲ್ಲಿ ಆಕ್ಷೇಪಣೆಗಳಿದ್ರೆ ಅದನ್ನು ಕೂಡ ಸಲ್ಲಿಸಬಹುದು. ಇದು ಇವತ್ತಿನ ವಿಡಿಯೋ, ಇದು ಇವತ್ತಿನ ಇಂಪಾರ್ಟೆಂಟ್ ಮಾಹಿತಿಗಳು. ಇದೇ ರೀತಿ ವಿಡಿಯೋಗೆ ನಮ್ಮನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.